ಮಹಾನಗರದಲ್ಲಿ ಇಂದು ಸನ್ಮಾನ್ಯ ಶ್ರೀ ಸುರೇಶ್ ಅಂಗಡಿ ಅವರ ಮೆಮೋರಿಯಲ್ ಚೆಸ್ ಟೂರ್ನಿಮೆಂಟ್ ನ 2ನೇ ವರ್ಷದ ಈ ಕಾರ್ಯಕ್ರಮನ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಗಿರತಕ್ಕಂಥ ಈ ಕಾರ್ಯಕ್ರಮ ಇಡೀ ದಿವಸ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇದರ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಶಂಕರ್ ಜಿ ಬೋಜಾದ ಹಾಗೂ ಸಹೋದರಿ ಪೂರ್ಣಿಮಾ, ಶ್ರೀನಿವಾಸ್ ಗೌಡ್ರು, ಆಶಾ, ರವಿ ಹೆಗ್ಡೆ ಅವರು ಮತ್ತು ರೂಪಾ ಹರೀಶ್ ಅವರು, ಇವರೆಲ್ಲರ ಸಹಕಾರದೊಂದಿಗೆ 2ನೇ ಬಾರಿಗೆ ನಡೀತಾ ಇರ್ತಕ್ಕಂಥ ಈ ಚದುರಂಗದ ಆಟ ಸನಾತನ ಕಾಲದ ಹಿಂದಿನ ಧರ್ಮ ಪರಂಪರೆ ಇತಿಹಾಸದಲ್ಲಿ ಏನು ಹಿಂದೆ ಧರ್ಮರಾಯರು ಆಡ್ತಾ ಇರ್ತಕ್ಕಂಥ ಪಗಡೆ ಆಟದ ಮೂಲಕ ಈ ಚದುರಂಗದ ಆಟ ಮಕ್ಕಳ ಮನೋವೃದ್ಧಿಗೆ ಮತ್ತು ಹಿರಿಯರ ಮನಸ್ಸನ್ನ ಚೈತನ್ಯ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮೆಲ್ಲ ಸ್ನೇಹಿತರು ಕೂಡ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವರ ನೆನಪಿಗೋಸ್ಕರ 2ನೇ ವರ್ಷದ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಅದ್ಭುತವಾದಂತ ವಿಷಯ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಕ್ಕಳು, ಯುವಕರು, ಹೆಣ್ಮಕ್ಳು ಮತ್ತು ಹಿರಿಯ ವೃದ್ಧರು ಪ್ರತಿಯೊಬ್ಬರು ಕೂಡ ಆಟವನ್ನು ಆಡ್ಲಿಕ್ಕೆ ಇಡೀ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಬಂದಿರತಕ್ಕಂಥದ್ದು ಬಹಳ ಅತ್ಯಾಶ್ಚರ್ಯ ಅಂತಕ್ಕಂಥ ಮಾತನ್ನು ಸಂದರ್ಭ ಅದನ್ನೇ ರಾಷ್ಟ್ರ ಅಂತ ಭಾರತ ದೇಶದ ಮೂಲೆ ಮೂಲೆಗಳಿಂದ ಜಮ್ಮು ಕಾಶ್ಮೀರದಿಂದ ಹಿಡಿದು ಪಂಜಾಬ್ನಿಂದ ಹಿಡಿದು ಒರಿಸ್ಸಾ, ಮಧ್ಯಪ್ರದೇಶ, ಗುಜರಾತ್ ಯಾವ ಭಾಗದಿಂದಲೂ ಕೂಡ ಬಹಳಷ್ಟು ಜನ ಬಂದು ಈ ಆಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಕೂಡ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಈ ಆಟೋಟಪದ ಮೂಲಕ ರಾಷ್ಟ್ರ ಮಟ್ಟದ ಮತ್ತು ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳ ಫಲಕವನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿಯೂ ಕೂಡ ಆ ಮಗುವಿಗೆ ನಾವು ಬಹುಮಾನ ವಿತರಣೆ ಮಾಡಿರ್ತಕ್ಕಂಥದನ್ನ ಜ್ಞಾಪಕ ಮಾಡ್ಕೊಂತ ಚದುರಂಗದ ಆಟ ಅಂದ್ರೆ ಚೆಸ್ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕೊಡ್ತಾ ನನ್ನ ಮಾತು ಮುಗಿಸ್ತಾ ಧನ್ಯವಾದ. ನೆನಪಿನಿಗೋಸ್ಕರ ಶ್ರೀ ಶಿವಶಂಕರ ಬೋಳ್ಜಾಡರ್ ಇಲ್ರು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 3-4 ವರ್ಷದಿಂದ ಚೆಸ್ ಟೂರ್ನಮೆಂಟ್ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ನಮ್ಮ ಹಿರಿಯರಾದ ಲಕ್ಷ್ಮೀನಾರಾಯಣ ಸರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ, ಶಿವಶಂಕರ್ ಬೋಳ್ಜಾಡ್ರು ತುಂಬಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಇವರ ಕಾರ್ಯ ಹಾಗೆ ಮುಂದೆ ಒರೆಸ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸುತ್ತೇನೆ. ನೋಡಿ ಸರ್, ರೆಡಿ ಪ್ಲೀಸ್.